ರಾವಣನ ಜೊತೆಗೆ ಯುದ್ಧ ಆದ ನಂತರದಲ್ಲಿ ವಿಭೀಷಣನನ್ನು ಪಟ್ಟಾಭಿಷೇಕ ಆದಂತಹ ಒಂದು ಸ್ಥಳಕ್ಕೆ ನಾವು ಇವತ್ತಿನ ದಿವಸ ಬಂದಿದ್ದೇವೆ. ಬನ್ನಿ ಹಾಗಿದ್ರೆ ಆ ಸ್ಥಳವನ್ನು ನೋಡ್ಕೊಂಡು ಬರೋಣ. ವಿಭೀಷಣನಿಗೆ ಪಟ್ಟಾಭಿಷೇಕವಾದಂತಹ ಸ್ಥಳ ಇದು. ಇದನ್ನು ಕೋದಂಡರಾಮಸ್ವಾಮಿ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ವಿಶೇಷವಾಗಿ ಧನುಷ್ಕೋಡಿಯಿಂದ ಸ್ವಲ್ಪ ಒಳಗಡೆ ಬಂದ್ವಿ ಅಂತಂತಂದರೆ ಈ ದೇವಸ್ಥಾನ ನಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಬಹಳ ವಿಶೇಷವಾಗಿ ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿ ಇರುವಂತಹ ಈ ದೇವಸ್ಥಾನ ಸರಿಯಾಗಿ ಲಂಕೆಯ ಒಂದು ಬಾರ್ಡರ್ ಅಂತಲೇ ಹೇಳ್ಬೋದು ನಾವು. ಸೊ ಈಗ ನಾವು ಒಳಗಡೆ ಬರ್ತೇವೆ. ಒಳಗಡೆ ಬಂದ ತಕ್ಷಣ ವಿಭೀಷಣನ ವಿಶೇಷವಾಗಿ ಪಟ್ಟಾಭಿಷೇಕ ಮಾಡಿದಂತಹ ಸ್ಥಳ ಇದು. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪ ಪರಶುರಾಮಶ್ಚ